ದಿಶೆಯಲ್ಲಿ ಒಂದು ಪ್ರಸ್ತುತ ಅಂತ ಹೇಳ್ಬೇಕಂತ. ಅದೇ ಕಾರಣ ನಮ್ಗೆ ಇನ್ನೊಂದು ನೆನಪು ಮಾಡಿಕೊಡ್ತೀವಿ ಕವನ ಏನಪ್ಪಾ ಅಂದ್ರೆ ಬುತ್ತಿ ತೂಗೊಂಡ ಹೋಗ್ತೀನಿ ಹೊಲಕ್ಕೆ ಅನ್ನುವಂಥ ಮಾತನ್ನ ಬೆಟಗೇರಿ ಕೃಷ್ಣ ಶರ್ಮಾ ಅವರ ಒಂದು ಆ ನೆಲೆಯಲ್ಲಿ ಇವ್ರಿಗೂ ಪ್ರಭಾವ ಆದ್ರೂ ಆಗಿರ್ಬೋದಿಲ್ಲ. ಒಳ್ಳೆ ಸಾಮಾಜಿಕ ಪ್ರಜ್ಞೆಯನ್ನ ಸಂದೇಶವನ್ನ ಸಾರುವಂತ ಕವಿತಾ ಸಂಕಲನ ಇದು. ಅನಿಲ್ ಮಡಿವಾಳ ಅವರನ್ನ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಲೇಬೇಕು. ಮತ್ತಿನ್ನೇನಾದ್ರು ಹೇಳುವಂಥ ವಿಷಯ ಇದ್ರಲ್ಲ ನಿಮ್ಮ ಮತ್ತೆ ಉಳಿದಿದ್ರೆ ನಿಮ್ಮ ಏನಿಲ್ಲ ಸರ್. ಅವರು ತಮ್ಮ ನುಡಿಗಳಲ್ಲಿ ಅವರ ದಿವಂಗತ ಸಹೋದರ ಸುಧೀರ್ ಅಣ್ಣವ್ರನ್ನ ಸ್ಮರಿಸಿದ್ದಾರೆ. ಪತ್ನಿ ಮಂಗಳಾ ಅಣ್ಣವ್ರನ್ನ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಜೊತೆಗೆ ಮಗಳಾಗಿರ್ತಕ್ಕಂಥ ಲಕ್ಷ್ಮಿ ಅವರನ್ನು ಕೂಡ ಈ ಕವಿತಾ ಸಂಕಲನದಲ್ಲಿ ನೆನಪಿಸಿಕೊಂಡಿದ್ದಾರೆ. ಮತ್ತಷ್ಟು ಮಗದಷ್ಟು ಕಾವ್ಯಗಳು ಈ ನಾಡಿಗೆ ಮೂಡಿ ಬರಲಿ. ಅನಿಲ್ ಮಡಿವಾಳ ಅವರಿಂದ ಒಳ್ಳೆಯ ಸಾಹಿತ್ಯದ ಮೂಲಕ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸುವಂಥ, ಪರಿಸರ ಪ್ರಜ್ಞೆಯನ್ನು ಮೂಡಿಸುವಂಥ, ಶೈಕ್ಷಣಿಕವಾಗಿರ್ತಕ್ಕಂಥ ಚಿಂತನೆಗಳನ್ನು ಈ ನಾಡಿಗೆ ಬಿತ್ತುವಂಥ ಬೀಜದ ಮಾತುಗಳು, ಬೀಜದ ಕವಿತೆಗಳು ಮತ್ತಷ್ಟು ಬರಲಿ ಅಂತ ನಿಮ್ಮ ವಾಹಿನಿ ಮೂಲಕ ಅವ್ರನ್ನ ನಾನು ಶುಭವನ್ನು ಹಾರೈಸ್ತಾ ಇದ್ದೀನಿ ಸರ್. ಆದ್ಮೇಲೆ ಇಲ್ಲಿವರೆಗೆ ನೀವು ನಮ್ಮ ಅನಿಲ್ ಮಡಿವಾಳರ ಕೃತಿಯ ಕುರಿತಾಗಿ ಅವರ ಬದುಕು ನೋಡಿದಂಥ ವಿಶೇಷತೆಗಳ ಬಗ್ಗೆ ಅನೇಕ ಮಗ್ಗುರುಗಳಿಂದ ನಿಮಗೆ ಹೊಳೆದಂಥ ವಿಚಾರವನ್ನು ಹೇಳಿದಿರಿ. ಇನ್ನು ಅದನ್ನು ನಮ್ಮ ನೋಡುಗರು, ವೀಕ್ಷಕರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ, ಜೊತೆಗೆ ಭೂಮಿ ನಂಬಿ ಬದುಕೀವು ಅನ್ನುವಂಥ ಈ ಪುಸ್ತಕವನ್ನು ಕೊಂಡು ಓದುವಂಥ ಒಂದು ಶಕ್ತಿ ಅವರಿಗೆ ಆ ಪರಮಾತ್ಮ ಕೊಡಲಿ ಅಂತ ಬಯಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ಈ ನಮ್ಮ ಓದುಗರನ್ನು ಕಳಕಳಿ ಮನವಿ ಏನಪ್ಪ ಅಂದರೆ, ಈಗ ಎದೆ ಹಣತಿ ಅನ್ನುವಂಥ ಒಂದು ಕೃತಿಗೆ ಬಾನು ಮುಸ್ತಾಕ್ ಅವರು ಬರೆದಂಥ ಕೃತಿ ಎಷ್ಟೋ ವರ್ಷಗಳಿಂದ ಬರೆದ ಇವತ್ತು ಮಾರ್ಕೆಟ್ ಬರ್ತಾ ಇದೆ. ಅಂದರೆ ಒಂದು ಪ್ರಶಸ್ತಿ ಪಡೆದಾಗ ಒಬ್ಬ ಕವಿಯನ್ನು ಗೌರವಿಸೋಕ್ಕಿಂತಲೂ ಒಬ್ಬ ಬೆಳೆಯುತ್ತಿರುವಂಥ ಕವಿಗೆ ಅವ್ರ ಪುಸ್ತಕಗಳನ್ನು ಕೊಂಡು ಓದಿದರೆ ಇನ್ನೂ ಹೆಚ್ಚಿಗೆ ಒಂದು ರೀತಿಯಿಂದ ಬರೆಯುವುದಕ್ಕೆ ಮತ್ತು ನೋಡೋರಿದ್ದಾರಪ್ಪ, ಓದೋರಿದ್ದಾರೆ ಅಂತ ಖುಷಿ. ಜೊತೆಗೆ ಸಾಹಿತ್ಯವನ್ನು ಪೋಷಣೆ ಮಾಡಿದಂಥ ಒಂದು ನಿಮಗೆ ಏನಪ್ಪ ಅಂತಂದ್ರೆ ಇಲ್ಲಿ ಪುಣ್ಯ ಗಿಣ್ಯ ಅನ್ನೋಕ್ಕಿಂತಲೂ ಒಂದು ಇದು ಬೆಳೆಸೋದು ಜೊತೆಗೆ ಒಳ್ಳೆಯ ಸಾಹಿತ್ಯ ನಿರ್ಮಿಸೋದಕ್ಕೆ ನಿಮ್ಮ ಸಹಕಾರ ಭಾಳ ಮುಖ್ಯ ಇರ್ತದೆ ಅಂತ ಹೇಳ್ತಾ, ಎಲ್ಲಿವರೆಗೆ ಹೃದಯ ಕೊಂಡು ಓದೋದಿಲ್ವೋ ಅಲ್ಲಿವರೆಗೆ ಕವಿ, ಲೇಖಕ ಬದುಕೋದು ಭಾಳ ಕಷ್ಟ ಅಂತ ಮತ್ತೆ ನೆನಪು ಮಾಡ್ತಾ, ದೊಡ್ಡವನಾದ್ಮೇಲೆ ಕೊಂಡು ಓದೋಕ್ಕಿಂತಲೂ ದೊಡ್ಡವಳು ಆದ್ಮೇಲೆ ಕೊಂಡು ಓದೋಕ್ಕಿಂತಲೂ ಮೊದಲು ಕೊಂಡು ಓದಿದರೆ ನಿಶ್ಚಿತವಾಗಿ ಒಂದು ದೊಡ್ಡ ಒಂದು ಸಾಹಿತ್ಯವನ್ನು, ಕನ್ನಡ ಸಾಹಿತ್ಯ ಕೊಡೋ ಸಾಹಿತ್ಯಗಳಿದ್ದಾವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಅನಿಸಿದ ಕೆಲವು ಮಾತಾಡಿ ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಲಿ, ಕಾಮೆಂಟ್ ಮಾಡಲಿ. ಜೊತೆಗೆ ನಮ್ಮ ಜಯಾನಂದ್ ಅವರು ತೊಂದರೆ ತೆಗೆದುಕೊಂಡು ಈ ಪುಸ್ತಕದ ವಿಮರ್ಶೆ ಮಾಡಿದ್ದಾರೆ, ಅವರಿಗೂ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಕೊನೆಯದಾಗಿ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಯಲ್ಲಿ ವಂದನೆಗಳು.